ಪ್ರೇಮ ಸ್ವರೂಪನಾದ ಭಗವಂತನನ್ನು ಧ್ಯಾನಿಸಿ ಪೂಜೆಯನ್ನು ಪ್ರಾರಂಭಿಸೋಣ. हरिः ओम् अपवित्रः पवित्रो वा सर्वावस्थाङ्गतोऽपि वा यस्मरेत् पुण्डरीकाक्षं स बाह्याभ्यन्तरशुचिः. ಈಗ ಪೂಜಾ ಕಾರ್ಯದಲ್ಲಿ ಕೆಲವರು ಹೊಸಬರು ಇರಬಹುದು. ಇಲ್ಲಿ ನಡೀತಕ್ಕಂಥ ಕೆಲವು ಕ್ರಿಯೆಗಳನ್ನು ನಾನು ಹಾಗೇ ನಿಮಗೆ ಗಮನಕ್ಕೆ ತರ್ತೇನೆ, ಆ ರೀತಿ ಫಾಲೋ ಮಾಡೋಣ. ಈ ಕೊಡ್ತಕ್ಕಂಥ ಒಂದು ತೀರ್ಥವನ್ನು ಹಾಗೆ ಕೈನಲ್ಲಿ ಇಟ್ಕೊಂಡಿರಿ. ನಾವು ಪುನಃ ಒಂದು ಶುದ್ಧೀಕರಣ ಮಂತ್ರವನ್ನು ಹೇಳಿ ಸ್ವಾಹ ಅಂದಾಗ ಅದನ್ನು ಸ್ವೀಕರಿಸೋಣಂತೆ. ಕಾರಣ ಏನು ಅಂತ ಹೇಳಿದ್ರೆ, ಮನುಷ್ಯ ತ್ರಿಕರಣಗಳ ಮೂಲಕ ಸದಾ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ನಾವು ಸುಮ್ಮನಿದ್ದೇವೆ ಅಂದರೂ ಕೂಡ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ನಮ್ಮ ದೇಹ ಕೆಲಸ ಮಾಡುತ್ತೆ, ಇಲ್ಲ ಭಾವನೆಗಳು ಅಥವಾ ಮನಸ್ಸು, ಮೂರರಲ್ಲಿ ನಾವು ಸದಾ ಕಾರ್ಯತತ್ಪರರಾಗಿರ್ತೇವೆ. ಇಂತಹ ಸಂದರ್ಭದಲ್ಲಿ ನಮ್ಮಿಂದ ಸಾಕಷ್ಟು ಬಾರಿ ಕೆಲವು ನೆಗೆಟಿವ್ ಥಾಟ್ಸ್ ಅಂತೀವಿ, ನೆಗೆಟಿವ್ ವರ್ಕ್ಸ್ ಅಂತೀವಿ, ಇದೆಲ್ಲ ನಡೀತಾ ಇರಬಹುದು. ಆದರೆ ನಾವೀಗ ಪರಮಾತ್ಮನಿಗೆ ಪೂಜೆಗೆ ಕೂರ್ತಕ್ಕಂಥ ಈ ಸಂದರ್ಭದಲ್ಲಿ ಪವಿತ್ರ ತೀರ್ಥವನ್ನು ಇಟ್ಕೊಂಡು ಆ ಸವಿತ್ರ ದೇವನನ್ನು ಪ್ರಾರ್ಥನೆ ಮಾಡ್ತಾ ಒಂದು ತಾತ್ಕಾಲಿಕವಾದ ಪರಿಶುದ್ಧಿ ಆದರೂ ನಮಗೆ ಸಿಗಲಿ ಅಂತೇಳಿ ಸಂಕಲ್ಪ ಮಾಡಿ ಸ್ವಾಹ ಅಂತ ಅದನ್ನು ಸ್ವೀಕಾರ ಮಾಡ್ತೀವಿ. ಮಂತ್ರ ಹೇಳಿ ಸ್ವಾಹ ಅಂದಾಗ ತೆಗೆದುಕೊಳ್ಳೋಣಂತೆ. ಓಂ ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಮನ್ಯೋ ಕೃತೇಭ್ಯಃ ಪಾಪೇಭ್ಯೋ ರಕ್ಷಂತಾಂ ಯದ್ರಾತ್ರ್ಯಾ ಪಾಪಮಕರ್ಷಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಮಾಮುದರೇಣ ಶಿಷ್ಣಾ ರಾತ್ರಿಸ್ತದವಲುಂಪತೋ ಯತ್ಕಿಂಚ ದುರಿತಂ ಮಯಿ ಇದಮಹಂ ಮಾಮೃತಯೋನೋ ಸೂರ್ಯೇ ಜ್ಯೋತಿಷಿ ಜುಹಾಮಿ ಸ್ವಾಹ. ಓಂ ಆಗಮಾರ್ತಂತು ದೇವಾನಾಂ ಗಮನಾರ್ತಂತು ರಕ್ಷಸಾಂ ಕುರ್ವೇದ್ಗಂಠಾರವಂ ತತ್ರ ದೇವತಾಹ್ವಾನಲಾಂಛನಂ ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ये भूता विघ्नकर्तारस्ते गच्छन्तु शिवाज्ञया अपक्रामन्तु भूतानि पिशाचा सर्वतो दिशं सर्वेषामविरोधेन ब्रह्मकर्म समारभे. ओ
ಮೌನವಾಗಿರೋ ಸಂದರ್ಭದಲ್ಲಿ ಈ ಪೂಜಾ ಗೃಹದ ಸುತ್ತಲೂ ಕೂಡ ಒಂದು ದಿಗ್ಬಂಧನ ರಚನೆ ಆಗಲಿ ಅಂಥೇಳಿ ಮಾನಸಿಕವಾಗಿ ಒಂದು ಸಂಕಲ್ಪ ಮಾಡೋಣ. ಓಂ ಯೇನ ದೇವಾ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ತೇನ ಸಹಸ್ರಧಾರೇಣ ಪಾವಮಾನ್ಯಃ ಪುನಂತು ಮಾ ಪ್ರಾಜಾಪತ್ಯಂ ಪವಿತ್ರಂ ಶತೋಧ್ಯಾಮಂ ಹಿರಣ್ಯಯಂ ತೇನ ಬ್ರಹ್ಮವಿದೋ ವಯಂ ಭೂತಂ ಬ್ರಹ್ಮ ಪುನೀಮಹೇ ಇಂದ್ರಃ ಸುನೀತಿ ಸಹ ಮಾ ಪುನಾತೋ ಸೋಮಸ್ವಸ್ತ್ಯಾ ವರುಣಃ ಸಮೀಚ್ಯಾ ಯಮೋ ರಾಜಾ ಪ್ರಮೃಣಾಭಿಪುನಾತು ಮಾ ಜಾತವೇದಮೂರ್ಜಯಂತ್ಯಾ ಪುನಾತು. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋ. ಓಂ ಭೂರ್ಭುವಃ ಸುವಃ. ಓಂ ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾದ್ವಿಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧೋ ಋಷಭೋರವೀತಿ ಮಹೋದೇವೋ ಮರ್ತ್ಯಾನ್ ಆವಿವೇಶ ಯೇಷ ಹಿ ದೇವಃ ಪ್ರದಿಶೋನು ಸರ್ವಾಃ ಪೂರ್ವೋ ಹಿ ಜಾತಃ ಸ ಉಗರ್ಭೆ ಅಂತಃ ಸ ವಿಜಾಯಮಾನಃ ಸ ಜನಿಷ್ಯಮಾಣಃ ಪ್ರತ್ಯುನ್ಮುಖಃ ತಿಷ್ಠತಿ ಸರ್ವತೋಮುಖಃ. ಓಂ ಅಗ್ನಯೇ ಸ್ವಾಹಾ ಅಗ್ನಯೇ ಇದಂ ನಮಃ. ಓಂ ಸೂರ್ಯಾಯ ಸ್ವಾಹಾ ಸೂರ್ಯಾಯ ಇದಂ ನಮಃ. ಓಂ ಪ್ರಜಾಪತಯೇ ಸ್ವಾಹಾ ಪ್ರಜಾಪತಯೇ ಇದಂ ನಮಃ. ಓಂ ಅಗ್ನೇನಯ ಸುಪಥಾರಾಯ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋದ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಮಿತ್ರಸ್ಯ ಚರ್ಷಣಿ ಧೃತಃ ಶವೋ ದೇವಸ್ಯ ಸಾನಸಿಂ ಸತ್ಯಂ ಚಿತ್ರಶ್ರವಸ್ತಮಂ. ಮಿತ್ರೋ ಜನಾನ್ ಯಾತಯತಿ ಪ್ರಜಾನನ್ ಮಿತ್ರೋ ದಾಧಾರ ಪೃಥವೇ ಮುತದ್ಯಾಂ. ಮಿತ್ರಕೃಷ್ಟಿರ ನಿಮಿಷಾಭಿಚಷ್ಟೆ ಸತ್ಯಾಯ ಹವ್ಯಂ ಘೃತವದ್ವಿಧೇಮ. ಪ್ರಸಮಿತ್ರಮರ್ಥೋ ಅಸ್ತೋ ಪ್ರಯಸ್ವಾನ್ ಯಸ್ತ ಆದಿತ್ಯ ಶಿಕ್ಷತಿ ವ್ರತೇನ ನ ಹನ್ಯತೆ ನ ಜೀಯತೆ ತೋ ನೈನಮಂ ನ ಅಶ್ನೋತ್ಯಂತಿತೋ ನ ದೂರಾತ್.
ನಾವು ಸಂಪ್ರದಾಯಬದ್ಧವಾಗಿ ಏನು ಹೋಮ ಕಾರ್ಯವನ್ನು ನಿರ್ವಹಣೆ ಮಾಡ್ತೀವೋ ಅದನ್ನೇ ಬಹಳ ಸಂಕ್ಷಿಪ್ತ ರೀತಿಯಲ್ಲಿ ಇಲ್ಲಿ ಒಂದು ಹೋಮ ಕಾರ್ಯವನ್ನು ಮಾಡ್ತಾ ಆ ಅಗ್ನಿದೇವತೆಯನ್ನು ಆವಾಹನೆ ಮಾಡಿ ಅವರಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ಒಂದು ಭಸ್ಮವನ್ನು ರಕ್ಷೆಯಾಗಿ ನಿಮ್ಮ ಹತ್ರ ತೆಗೆದುಕೊಂಡು ಬರ್ತಾರೆ. ಬಂದಾಗ ಪ್ರತಿಯೊಬ್ಬರೂ ಕೂಡ ನಿಮ್ಮ ಬಲಗೈನ ಉಂಗುರದ ಬೆರಳಿನಲ್ಲಿ ಅದನ್ನು ಸ್ಪರ್ಶ ಮಾಡಿ ಹಾಗೆ ಇಟ್ಕೊಂಡಿರಿ. ಪುನಃ ಗಾಯತ್ರಿ ಮಂತ್ರವನ್ನು ಉಚ್ಚಾರ ಮಾಡ್ತಾ ನಮ್ಮ ದೇಹದ ವಿವಿಧ ಭಾಗಗಳಿಗೆ, ಅಂದರೆ ನಮ್ಮ ನೆತ್ತಿಯ ಮೇಲೆ, ಭ್ರೂ ಮಧ್ಯೆ, ಕುತ್ತಿಗೆಯ ಭಾಗ, ನಾಭಿ, ಹೃದಯ ಭಾಗ, ಎಡಭುಜ, ಬಲಭುಜ, ಪುನಃ ನೆತ್ತಿಯ ಮೇಲೆ ಅದನ್ನು ನಾವು ಸ್ಪರ್ಶ ಮಾಡಿಕೊಳ್ಳೋಣಂತೆ. ಹೊಸಬ್ರು ಇರೋರು ಹಳಬರು ಮಾಡೋದನ್ನು ನೋಡಿ ಆ ರೀತಿ ಅನುಸರಿಸಿ. ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋಂ. ಓಂ ದಧಿಕ್ರಾವ್ಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣ ಆಯುಂಷಿತಾರಿಷತ್. ಓಂ ಆಪೋ ಇಷ್ಟಾಮಯೋ ಭುವಸ್ತಾನ್ ಊರ್ಜೇ ದದಾತನ ಮಹೇರಣಾಯ ಚಕ್ಷಸೆ ಯೋ ವಃ ಶಿವತಮೋ ರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾರಂಗಮಾಮೋ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯತಾ ಜನಃ. ಓಂ ಆಪೋ ವಾ ಇದಂ ಸರ್ವಂ ವಿಶ್ವಾಭೂತಾನ್ಯಾಪಃ ಪ್ರಾಣವಾ ಆಪಃ ಪಶವಾಪೋನ್ನಮಾಪೋ ಅಮೃತಮಾಪ ಸಮ್ರಾಡಾಪೋ ವಿರಾಡಾಪ ಸ್ವರಾಡಾಪಶ್ಚಂದಾಂಶಾಪೋ ಜ್ಯೋತಿಂಶಾಪೋ ಯಜುಂಶಾಪ ಸತ್ಯಮಾಪ ಸರ್ವದೇವತಾಪೋ ಭೂರ್ಭುವಃ ಸುವರಾಪವೋ. ಓಂ ಇಮಂ ಮೇ ವರುಣಶ್ರುತಿ ಹವಮದ್ಯಾ ಚ ಮೃಡಯ ತ್ವಾಮವಸ್ಯುರಾಚಕೆ ತತ್ವಯಾಮಿ ಬ್ರಹ್ಮಣ ವಂದಮಾನ ಸದಾ ಶಾಸ್ತೆ ಯಜಮಾನೋ ಅವಿರ್ಭಿಃ ಅಹೇಡಮಾನೋ ವರುಣೇಹ ಬೋಧ್ಯುರುಷಂ ಸಮಾನ ಆಯು ಪ್ರಮೋಷಿಃ ಯಚಿದ್ದಿತೆ ವಿಶೋ ಯಥ ಪ್ರದೇವ ವರುಣೋ ರಥಂ ಮಸಿದ್ಯ ವಿದ್ಯವಿ ಯತ್ಕಿಂಚೇದಂ ವರುಣದೈವೇ ಜನೆ ವಿದ್ರೋಹಂ ಮನುಷ್ಯಾಶ್ಚರಾಮಸಿ ಅಚಿತ್ತಿ ಯತ್ತವ ಧರ್ಮಾಯುಯೋಪಿ ಮಾನಸ್ತಸ್ಮಾದೇನ ಸೋ ದೇವರೀರಿಷಃ ಕಿತವಾಸೋ ಯದ್ರಿರಿಪುರ್ನ ದಿವಿ ಯದ್ವಾಗಾ ಸತ್ಯಮುತಯನ್ನ ವಿದ್ಮಾ ಸರ್ವಾತಾ ವಿಶ್ಯಶಿತಿರೇವ ದೇವಾತಾ ತೇ ಸ್ಯಾಮ ವರುಣಪ್ರಿಯಾಸಃ. ಈಗ ಜಲದೇವತೆಗಳಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ಒಂದು ಪವಿತ್ರ ಜಲವನ್ನು ಎಲ್ಲ ರೀತಿಯಂಥ ಪರಿಶುದ್ಧತೆಗಳನ್ನು ಕೇಳ್ತಾ ಅಧ್ವರಿಯು ತೀರ್ಥವನ್ನು ಎಲ್ಲ ಕಡೆ ಕೂಡ ಪ್ರೋಕ್ಷಣೆ ಮಾಡ್ತಾರೆ. ಓಂ ಪ್ರಾಣಾನಾಂ
अन्नपानो व्यानो दानसमाना मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ पृथ्वी तेजो वायुवाकाश मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ शब्दस्पर्शरूपरसगन्ध मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ शनो वाक्कायमानि मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ अन्नमय प्राणमय मनोमय विज्ञानमय आनन्दमय मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ आत्मा मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ अन्तरात्मा मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ परमात्मा मे शुद्ध्यन्तां ज्योतिरहं विरजा विपाप्मा भूयासं स्वाहा। ॐ भूः ॐ भुवः ॐ सुवः ॐ महः ॐ जनः ॐ तपः ॐ सत्यम् ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात्। ॐ आपो ज्योतिरसोऽमृतं ब्रह्म भूर्भुवः सुवरो। ॐ असत्येन रजसा वर्तमानो निवेशयन् अमृतं मर्त्यं च हिरण्ययेन सविता रथेन देवो याति भुवना विपश्यन् उद्वयं तमसस्परिपश्यन्तो ज्योतिरुत्तरम् देवं देवत्र सूर्यमगन्म ज्योतिरुत्तमम् उदुत्यं जातवेदसं देवं वहन्ति केतवः दृशे विश्वाय सूर्यं चित्रं देवानामुदगादनेकं चतुर्मिक्षस्वर्णस्याग्नि अप्रोद्या वा पृथिवी अन्तरिक्षं सूर्य आत्मा जगतस्तश्चुषश्च। ॐ आर्द्रं ज्वलति ज्योतिरहमस्मि ज्योतिर्ज्वलति ब्रह्माहमस्मि योऽहमस्मि ब्रह्माहमस्मि अहमस्मि ब्रह्माहमस्मि अहमेवाहं मां जुहोमि स्वाहा। ॐ भुवः ॐ सुवः ॐ महः ॐ जनः ॐ तपः ॐ सत्यम् ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात्।
ॐ आपो ज्योतिरसोऽमृतं ब्रह्म भूर्भुवस्सुवरो. ಈಗ ಕರ್ಪೂರಾರತಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಈ ಒಂದು ಕ್ರಿಯೆಯಲ್ಲಿ ಭಾಗವಹಿಸೋಣ. ಯಾರಿಗಾದರೂ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಕೂತ್ಕೊಳ್ಳಿ. ಓಂ ಸಹಸ್ರಶೀರ್ಷಂ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಋತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ನತೋ ಜ್ಯಾಯಾಂಶ್ಚ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಓಂ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ವಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವ ಜಾಗೃವಾಂಸ ಸಮಿಂದತೆ ವಿಷ್ಣೋರ್ಯತ್ಪರಮಂ ಪದಂ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈಗ ಮಂಗಳಾರತಿ ತರ್ತಾರೆ, ಹಾಗೆ ಇಲ್ಲಿ ಕೊಡ್ತೀರಾ? ಹಾಗೆ ತೊಗೊಂಬಿಡಿ, ಅಲ್ಲಿಂದನೇ ತೊಗೊಂಬಿಡಿ. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಂ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಪತಿಂ ವಿಶ್ವಸ್ಯಾತ್ಮೇಶ್ವರಂ ಶಾಶ್ವತಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣ ಪರಃ ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ ನಾರಾಯಣ ಪರೋ ಧ್ಯಾತಾ ಧ್ಯಾನಂ ನಾರಾಯಣ ಪರಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಂ ಸಮುದ್ರೇ ತಂ ವಿಶ್ವಶಂಭುವಂ ಸ ಬ್ರಹ್ಮ ಸ ಶಿವ ಸ ಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಓಂ ತದ್ಬ್ರಹ್ಮ ಓಂ ತದ್ವಾಯುಃ ಓಂ ತದಾತ್ಮ ಓಂ ತತ್ಸತ್ಯಂ ಓಂ ತತ್ಸರ್ವಂ ಓಂ ತತ್ಪುರೋರ್ನಮಃ. ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ ಇಂದ್ರಸ್ತ್ವಂ ರುದ್ರಸ್ತ್ವಂ ವಿಷ್ಣುಸ್ತ್ವಂ ಬ್ರಹ್ಮಾತ್ಮಂ ಪ್ರಜಾಪತಿಃ ತ್ವಂ ತದಾಪ ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋ. ಓಂ ಮೃತ
केवलं सत्यं परं ब्रह्म पुरुषं कृष्णपिङ्गळम् ऊर्ध्वरेतं विरूपाक्षं विश्वरूपाय वै नमः। ಕುಳಿತುಕೊಳ್ಳಿ. ಓಂ ಭೂರ್ಭುವಸ್ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ದೇವಸವಿತಪ್ರಸುವ ಸತ್ಯಂ ತ್ವರ್ತೇನ ಪರಿಷಿಂಚಾಮಿ. ಓಂ ಪ್ರಾಣಾಯ ಸ್ವಾಹಾ ಓಂ ಅಪಾನಾಯ ಸ್ವಾಹಾ ಓಂ ವ್ಯಾನಾಯ ಸ್ವಾಹಾ ಓಂ ಉದಾನಾಯ ಸ್ವಾಹಾ ಓಂ ಸಮಾನಾಯ ಸ್ವಾಹಾ ಓಂ ಬ್ರಹ್ಮಣೇ ಸ್ವಾಹಾ ಓಂ ಬ್ರಹ್ಮಣಿ ಮಾತ್ಮಾಮೃತತ್ವಯ. ಭುವ ಸ್ವಹ ಅಂಥೇಳಿ ನಾವು ಒಂದು ನಿಮಿಷ ಮೌನವಾಗಿದ್ದಾಗ ಈ ಆಲಯದ ಸುತ್ತಲೂ ಕೂಡ ಒಂದು ದಿಗ್ಬಂಧನ ರಚನೆ ಆಗಲಿ ಅಂತ ಸಂಕಲ್ಪ ಮಾಡಿದ್ವಿ. ಈಗ ಭೂರ್ಭುವ ಸ್ವರೋಂ ಎಂತಕ್ಕಂಥ ಮಂತ್ರವನ್ನು ಉಚ್ಚರಿಸಿ ಒಂದು ನಿಮಿಷ ಮೌನವಾಗಿರ್ತೇವೆ. ಆ ಮೌನವಾಗಿರೋ ಸಂದರ್ಭದಲ್ಲಿ ಆ ದಿಗ್ಬಂಧನ ಒಡೆದು ಹೋಗಲಿ, ಇಲ್ಲಿ ಸಂಗ್ರಹಿತವಾದಂತಹ ದೈವಶಕ್ತಿಗಳು ಪ್ರಪಂಚದ ಎಲ್ಲ ಕಡೆಗೂ ಕೂಡ ಹರಡಲಿ ಅಂತ ಆ ಮೌನದಲ್ಲಿ ನಾವು ಸಂಕಲ್ಪ ಮಾಡೋಣಂತೆ. ಭೂರ್ಭುವ ಸುವರೋ ಈಗ ಅಧ್ವರಿಯು ಆಶೀರ್ವಾದ ಮಂತ್ರವನ್ನು ಉಚ್ಚಾರ ಮಾಡ್ತಾರೆ. ಈ ಮಂತ್ರವನ್ನು ಬೇರೆ ಯಾರೂ ಕೂಡ ಹೇಳಬೇಡಿ. ಎದ್ದು ನಿಂತು ಸ್ವಲ್ಪ ತಲೆಯನ್ನು ಭಾಗಿಸಿ ಭಕ್ತಿಯಿಂದ ನಿಂತ್ಕೊಳ್ಳೋಣ. ಆ ಪರಮಾತ್ಮನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮಸೋಪಸದ್ಯ ಮಿತ್ರಂ ದೇವಂ ಮಿತ್ರಧೇಯಂ ನೋಸ್ತು ಅನುರಾಧಾನ್ ಹವಿಷಾವರ್ಧಯಂತ ಶತಂ ಜೀವೇಮ ಶರದಸ್ಸ ವೀರಾಃ. ಒಂದು ಸೆಕೆಂಡ್ ಪಾಸ್ ಕೊಡಿ. ಓಂ ತಚ್ಚಂಯೋರಾರುಣಿಮಹೇ ಘಾತುಂ ಯಜ್ಞಾಯ ಘಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶಂ नो अस्तु द्विपदे शं चतुष्पदे. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ವೈ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ನ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಇದೇ ಪವಿತ್ರ ಸ್ಥಿತಿಯಲ್ಲಿ ಒಂದೆರಡು ನಿಮಿಷ ಮೌನವಾಗಿ ಕೂತ್ಕೊಳ್ಳೋಣ. ಸೋದರ ಸೋದರಿಯರೇ, ಈ ದಿನದ ಒಂದು ಸೂಕ್ತಿ ಈ ರೀತಿ ಇದೆ. ಇತರರ ಹಿತದಲ್ಲಿ ಆಸಕ್ತಿ ವಹಿಸುತ್ತಾ
ಪ್ರಯೋಜನಕರವಾಗಿ ಬಾಳುತ್ತಾ ಬಂದರೆ ಕ್ರಮೇಣ ನಿನ್ನ ಸ್ವಂತ ವಿಷಯದಲ್ಲಿ ಯೋಚಿಸುವುದಕ್ಕೆ ಕಾಲ ದೊರೆಯದಂತೆ ಆಗುತ್ತದೆ. ಇತರರ ಹಿತದಲ್ಲಿ ಆಸಕ್ತಿ ವಹಿಸುತ್ತಾ ಪ್ರಯೋಜನಕರವಾಗಿ ಬಾಳುತ್ತಾ ಬಂದರೆ ಕ್ರಮೇಣ ನಿನ್ನ ಸ್ವಂತ ವಿಷಯದಲ್ಲಿ ಯೋಚಿಸುವುದಕ್ಕೆ ಕಾಲ ದೊರೆಯದಂತೆ ಆಗುತ್ತದೆ. ಇದು ಇವತ್ತಿನ ಸೂಕ್ತಿ. ಬಹುಶಃ ಪ್ರತಿಯೊಬ್ಬ ಮನುಷ್ಯನ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸ್ವಕೇಂದ್ರೀಕೃತ ಅಂತ ಹೇಳ್ತೀವಿ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳೆಲ್ಲವೂ ಕೂಡ ಸ್ವಕೇಂದ್ರೀಕೃತವಾಗಿರುತ್ತವೆ ಅಂಥೇಳಿ. ಅದು ಪ್ರಾಪಂಚಿಕ ಇರಬಹುದು, ಇನ್ನೂ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಪ್ರಾಪಂಚಿಕದಿಂದ ಬಿಡಿಸ್ಕೊಂಡಿದ್ದೇವೆ ಅಂತ ಹೇಳುವಾಗ ಆಧ್ಯಾತ್ಮಿಕವಾಗಿಯೂ ಇರಬಹುದು. ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಬಹಳಷ್ಟು ಬಾರಿ ಸ್ವಮಗ್ನತೆ ಅಥವಾ ಸ್ವಕೇಂದ್ರೀಕೃತ ಅನ್ನುವಂಥ ಸ್ಥಿತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಪ್ರಾರಂಭದಲ್ಲಿ ಲೌಕಿಕವಾಗಿ ಬೆಳಿಬೇಕು ಅಂತ ಇರುತ್ತೆ, ಆನಂತರದಲ್ಲಿ ಅದೇನಾಗ್ಬೋದು, ಆಧ್ಯಾತ್ಮಿಕವಾಗಿ ನಾನು ಬೆಳಿಬೇಕು ಅನ್ನುವಂಥ ಒಂದು ಸದಾಶಯ ಆಗ್ಬೋದು. ಆದರೆ ಆ ಸದಾಶೆಯೂ ಕೂಡ ಉನ್ನತ ಹಂತದಲ್ಲಿ ನಮ್ಮನ್ನು ಹಿಡಿದು ಹಾಕಿಬಿಡುತ್ತೆ, ನಮ್ಮನ್ನು ಕಟ್ಟಿ ಹಾಕಿಬಿಡುತ್ತೆ ಅಂಥೇಳಿ. ಯಾರೋ ಒಂದು ಉಪನ್ಯಾಸ ಮಾಡ್ತಾ ಇದ್ರಂತೆ ತೆಲುಗಿನಲ್ಲಿ. ಕುಕ್ಕ ತಿನ್ನವಾಡು ಗುರುಲಿಂಗ ಚಿಂಗಮ, ಪಂದಿ ತಿನ್ನವಾಡು ಮಹಾಯೋಗಿ, ಎನುಗು ತಿನ್ನವಾಡು ಎಂತಯೋ ಸುಜ್ಞಾನಿ ಅಂತ. ಅವನು ಕೇಳ್ಕೊಂಡವನು ಇಷ್ಟು ಸುಲಭನ ಅಂತ ಎದ್ದು ಹೋಗ್ಬಿಟ್ಟು ನಂಗೆ ಮಧ್ಯದಲ್ಲಿ. ಅಂದರೆ ಅದರ ಕನ್ನಡ ಅರ್ಥ ಏನು? ಕುಕ್ಕ ತಿನ್ನವಾಡು ಗುರುಲಿಂಗ ಜಂಗಮ ಅಂದರೆ ನಾಯಿ ತಿನ್ನೋನು ಗುರುಲಿಂಗ ಜಂಗಮ ಅಂತ ನಾವು ಎಕ್ಸಾಕ್ಟ್ ಟ್ರಾನ್ಸ್ಲೇಟ್ ಮಾಡಿದ್ರೆ. ಪಂದಿ ತಿನ್ನೋವಾಡು ಮಹಾಯೋಗಿ ಅಂದರೆ ಹಂದಿ ತಿನ್ನೋನು ಮಹಾಯೋಗಿ ಅಂತ. ಎನುಗು ತಿನ್ನೋವಾಡು ಎಂತಯೋ ಸುಜ್ಞಾನಿ ಅಂದರೆ ಆನೆ ತಿನ್ನೋನು ಮಹಾಸುಜ್ಞಾನಿ ಅಂತ. ಆದರೆ ಇದರ ಅಂತರಾರ್ಥ ಏನು ಅಂದರೆ, ಕುಕ್ಕ ತಿನ್ನೋವಾಡು ಅಂದ್ರೆ ನಾಯಿ ತಿನ್ನೋನು ಅಂದರೆ ನಾಯಿಗೊಂದು ಸ್ವಭಾವ ಇದೆ ನೋಡಿ. ನಮ್ಮ ಮನೇಲಿ ನಾಯಿ ಸಾಕಿದ್ದೀವಿ, ನಮ್ಮನೆ ಜನ ನಮ್ಮನೆ ಹತ್ರ ಬಂದರೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡುತ್ತೆ. ಅಷ್ಟು ದೂರದಿಂದ ಹೋಗಿ ಅವ್ರ ಮೇಲೆ ಕಾಲು ಹಾಕಿ ಅವರನ್ನು ಕರ್ಕೊಂಡು ಬರುತ್ತೆ. ಆದರೆ ಯಾರಾದರೂ ಪಕ್ಕದ ಮನೆಯವ್ರು ಬಂದರೆ, ಇನ್ಯಾರೋ ಬೇರೆಯವ್ರ ಮನೆಯವ್ರು ಬಂದರೆ, ಅಥವಾ ನಮ್ಮನೆ ಬೆಕ್ಕಿನ ಮರಿ, ನಮ್ಮನೆ ನಾಯಿ ಮರಿ ಎಷ್ಟು ಚೆನ್ನಾಗಿ ಆಟ ಆಡುತ್ತವೆ. ಬೇರೆ ಬೆಕ್ಕೇನಾದರೂ ನಮ್ಮನೆ ಹತ್ರ ಬಂದರೆ ಅದನ್ನು ಕಚ್ಚಿ ಕೊಂದೇ ಹಾಕಿಬಿಡುತ್ತೆ. ಅದಕ್ಕೆ ಆ ನಾಯಿಗೆ ಏನು ಗೊತ್ತು ಅಂದರೆ ಇವರು ನಮ್ಮನೆಯವರು, ಇವರು ಬೇರೆಯವರು ಅಂತ ಗೊತ್ತು. ಸೊ ಯಾರು ಈ ನನ್ನವರು ಮತ್ತು ಬೇರೆಯವರು ಅಂತಕ್ಕಂಥ ಈ ಭೇದವನ್ನು ದಹಿಸಿ ತಮ್ಮಿಂದ ಹೊರಗಡೆ ಹಾಕಿರ್ತಾನೋ ಅವನು ನಿಜವಾದ ಗುರು ಅಂತ. ನಿಜವಾದ ಗುರುಗೆ ಇವರು ನಮ್ಮವರು, ಇವರು ಬೇರೆಯವರು ಅನ್ನೋ ಭಾವ ಇರಬಾರ್ದು. ಅದಕ್ಕೆ ಈ ಮಾತನ್ನ ಹೇಳಿದ್ರು. ಎರಡನೇದು, ಪಂದಿ ತಿನ್ನೋವಾಡು ಅಂದರೆ ಹಂದಿ ತಿನ್ನೋನು ಅಂದರೆ ಹಂದಿ ಏನು ಕೆಲಸ ಮಾಡುತ್ತೆ? ಎಲ್ಲಿ ಅಪರಿಶುದ್ಧತೆ ಗಲೀಜಿದ್ರು ಅದನ್ನು, ಇದು ಶ್ರೀಮಂತರ ಮನೆ, ಇದು ಬಡವ್ರ ಮನೆ, ಇದು ಜ್ಞಾನಿಗಳದು, ಇದು ಅಜ್ಞಾನಿಗಳದು ಏನೂ ನೋಡಲ್ಲ. ಎಲ್ಲಿ ಗಲೀಜಿದ್ರೆ, ಮಾಲಿನ್ಯ ಇದ್ದರೆ ಅದನ್ನು ಅಲ್ಲಿ ಸ್ವಚ್ಛ ಮಾಡಿಬಿಡುತ್ತೆ. ಒಬ್ಬ ಯೋಗಿ ಆಗಬೇಕು ಅಂದವನು ನಾನು ಬೆಳಿಬೇಕು ಅಂತ ಅವನು ಕೇವಲ ತಪಸ್ಸು ಮಾಡಿದ್ರೆ, ನಾನು ಬೆಳಿಬೇಕು ಅಂತ ಧ್ಯಾನ ಮಾಡಿದ್ರೆ, ನಾನು ಬೆಳಿಬೇಕು ಅಂತ ಜ್ಞಾನ ಸಂಪಾದನೆ ಮಾಡಿದ್ರೆ ಅವನು ನಿಜವಾದ ಯೋಗಿ ಆಗೋದಿಲ್ಲ. ಯೋಗಿ ಆದವನು ಹೆಂಗಿರ್ಬೇಕಪ್ಪ ಅಂದರೆ ತಾನು ಬೆಳೀತಾ ಇತರನ್ನು ಬೆಳೆಸಬೇಕು ನೋಡಿ, ಅದು ಯೋಗಿಯ ಲಕ್ಷಣ ಅಂತ. ಇನ್ನು ಮೂರನೇದು, ಈ ಎರಡನ್ನೂ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದಂಗೆ ನಮ್ಮೊಳಗಡೆ ಅಹಂಕಾರ ಬಂದುಬಿಡ್ಬೋದಂತೆ. ನಾನು ಎಂಥ ಘನಕಾರ್ಯವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ. ಆದರೆ ಅಹಂಕಾರವನ್ನು ಯಾರು ತ್ಯಜಿಸಿ ಹೊರಗೆ ಎಸ್ತಿರ್ತಾನೋ ಅವನನ್ನು ನಾವು ಸುಜ್ಞಾನಿ ಅಂತ ಕರಿತೀವಿ. ಈ ಹಿನ್ನೆಲೆಯಲ್ಲಿ ಯಾವಾಗಲೂ ನಾವು ಸ್ವಕೇಂದ್ರೀಕೃತವಾಗಿರ್ತಕ್ಕಂಥ ಸ್ಥಿತಿಯಿಂದ ಆಚೆ ಬರಬೇಕು ಅಂದರೆ ನಾವು ಸ್ವಾರ್ಥ ಬಿಡ್ತೀನಿ ಅಂದರೆ ಸ್ವಾರ್ಥನ ನಾವು ಬಿಡಲ್ಲ, ಇನ್ನಷ್ಟು ಗಟ್ಟಿಯಾಗುತ್ತೆ ಸ್ವಾರ್ಥ. ಆ ಸ್ವಾರ್ಥ ಬಿಡೋದಕ್ಕಿರೋ ಮಾರ್ಗ ಏನು ಅಂದರೆ ಪರಹಿತ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥದ್ದು. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ,
ಇತರರ ಹಿತದಲ್ಲಿ ಆಸಕ್ತಿ ವಹಿಸುತ್ತಾ ಪ್ರಯೋಜನಕಾರವಾಗಿ ಬಾಳುತ್ತಾ ಬಂದರೆ, ಯಾವಾಗಲೂ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನೋಡಿ, ಇವತ್ತೊಂದು ಗೋಷ್ಠಿ ವ್ಯವಸ್ಥೆಯಾಗಿದೆ. ಯಾರನ್ನಾದರೂ ಒಂದು 2-3 ಜನನ ನಾನು ಕರ್ಕೊಂಬಂದರೆ ಅವ್ರನ್ನ ಇಂಥ ಸತ್ಸಂಗಕ್ಕೆ ಕರ್ಕೊಂಬಂದು ಬಿಟ್ಟರೆ ನನ್ನ ಪಾವನ ಅಂತ ಭಾವನೆ ಇರಬೇಕು. ಬರೀ ನಾನು ಕೇಳಿಸ್ಕೊಂಡು ಬಿಟ್ಟರೆ ಅಲ್ಲ, ಕನಿಷ್ಠ ಪ್ರಯತ್ನ ಯಾರನ್ನಾದರೂ ಒಂದು ಒಬ್ಬಿಬ್ಬರನ್ನ ಇಂಥದಕ್ಕೆ ನಾನು ಪರಿಚಯಿಸೋಣ ಅಂತ ಇದ್ದಬೇಕು. ಹೀಗೆ ಪ್ರತಿ ಕ್ಷಣದಲ್ಲಿ ನಾವು ಇತರರ ಒಂದು ಹಿತದಲ್ಲಿ ನಾವು ಆಸಕ್ತಿ ವಹಿಸ್ತಾ ಬಂದರೆ ಸಹಜವಾಗಿ ಏನಾಗುತ್ತೆ, ಸ್ವಂತ ವಿಷಯದಲ್ಲಿ ಯೋಚಿಸುವುದಕ್ಕೆ ಕಾಲ ದೊರೆಯದಂತಾಗುತ್ತದೆ. ಅವಾಗ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ನಮಗೆ ಸಮಯ ಇಲ್ಲ. ಇತರರ ಕಷ್ಟ ಏನು, ಇತರರ ಸುಖ ಏನು, ಅವ್ರಿಗೆ ನಾನು ಏನು ಸಹಾಯ ಮಾಡಲಿ, ಈ ಗುರುಗಳ ಕೆಲಸದಲ್ಲಿ ನಾನು ಯಾವ ರೀತಿ ಸಹಾಯ ಮಾಡಬಹುದು, ಇಂಥ ಆಲೋಚನೆಗಳಿದ್ದಾಗ ಅಲ್ಲಿ ಸ್ವಂತ ಸ್ವಾರ್ಥಕ್ಕೆ ಸಂಬಂಧಪಟ್ಟಂಥ ಯೋಚನೆಗಳು ಅಲ್ಲಿ ಬರೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಅಂತಹ ಜೀವನವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ಸೂಕ್ತಿಯ ಒಂದು ವಿಚಾರ. ಇಷ್ಟನ್ನು ಹೇಳ್ತಾ ಈಗ ನಾವೆಲ್ಲ ಈ ಪವಿತ್ರವಾದ ಈ ಜ್ಯೋತಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ಪೂಜೆಯ ಒಂದು ವೈಶಿಷ್ಟ್ಯ ಅಥವಾ ಇದರ ವಿಶಿಷ್ಟತೆ ಈಗಾಗಲೇ ಸಾಕಷ್ಟು ನಮ್ಮಲ್ಲಿ ಪೂಜಾ ವಿಧಾನಗಳು ನಮ್ಮ ಸಂಪ್ರದಾಯದಲ್ಲಿದೆ. ಆದರೂ ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಮತ್ತೊಂದು ಈ ಹೊಸ ಪೂಜಾ ಪದ್ಧತಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ಉದ್ದೇಶ ಏನು, ಇದರ ಹಿನ್ನೆಲೆ ಏನು ಅಂತ ನೋಡುವಾಗ ನಮ್ಮಲ್ಲಿ ಪೂಜೆಯೂ ಕೂಡ ಕಾಮ್ಯ ಪೂಜೆ ಅಂತ ಹೇಳ್ತೀವಿ. ನಾವು ನಮ್ಮ ಮನೆಗಳಲ್ಲಿ ನಮ್ಮ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡ್ತಕ್ಕಂಥ ಪೂಜೆಗಳಲ್ಲಿ ಕಾಮ್ಯ ಪೂಜೆ ಅಂದರೆ ನಮಗಲ್ಲೇನೋ ಒಂದು ಫಲದ ಮೇಲೆ ಆಸಕ್ತಿ ಇದೆ. ಸಕುಟುಂಬಸ್ಯ ಮಮೋಪಾರ್ಥ ದುರಿತಕ್ಷಯದ್ವಾರ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಧೈರ್ಯ ವಿಜಯ ಆಯುಹು ಮಹದೈಶ್ವರ್ಯ ವಸ್ತು ವಾಹನದನ ಕರಕ ಸಿದ್ಧ್ಯರ್ಥಂ ಸಂಚಿತ ಸೂಚಿತ ದುಷ್ಟಾರಿಷ್ಟ ಫಲ ನಿವಾರಣಾರ್ಥಂ ಇನ್ನೂ ಕೇಳ್ತಾ ಹೋಗ್ತೀವಿ ಸಂಕಲ್ಪದಲ್ಲಿ. ಇದೆಲ್ಲ ಯಾರಿಗೆ, ನನ್ನ ಕುಟುಂಬಕ್ಕೆ ಅಂತ ಮಾಡ್ತೀವಿ ನಮ್ಮನೇಲಿ ಪೂಜೆ ಮಾಡಬೇಕಾದ್ರೆ. ಆದರೆ ಇಲ್ಲಿ ನಾವು ಪೂಜೆ ಮಾಡುವಾಗ ಕೊನೆಯಲ್ಲಿ ನಾವು ಸಂಕಲ್ಪ ಮಾಡಿದ್ವಿ 2 ಸಂಕಲ್ಪ ಮಂತ್ರಗಳು, ತಚ್ಚೈಯೋರ ಋಣಿಮಹೆ ಅಂತಕ್ಕಂಥ ಮಂತ್ರ ಮತ್ತು ಸರ್ವೇ ವೈ ಸುಖಿನ ಸಂತು ಅಂತಕ್ಕಂಥ ಮಂತ್ರ. ನೋಡಿ, 2 ಮಂತ್ರಗಳಲ್ಲಿ ನಾವು ಯಾರು ನಮಗೊಳ್ಳೆಯದಾಗಲಿ ಅಂತ ಕೇಳಲಿಲ್ಲ. ಎಲ್ಲ ಪ್ರಾಣಿ ಪಕ್ಷಿ ಜೀವ ಸಂಕುಲ ಎಲ್ಲದಕ್ಕೂ ಒಳ್ಳೆಯದಾಗಲಿ, ಎಲ್ಲರ ದುಃಖ ದೂರವಾಗಲಿ ಅಂತ ನಾವು ಸಂಕಲ್ಪ ಮಾಡಿದ್ವಿ. ಅಂದರೆ ನಾವು ನಮ್ಮ ಮನೆಗಳಲ್ಲಿ ಮಾಡೋ ಪೂಜೆಯಲ್ಲಿ ಸ್ವಾರ್ಥ ಇದೆ, ಕಾಮ್ಯತೆ ಇದೆ. ಇಲ್ಲಿ ನಿಸ್ವಾರ್ಥ ಪ್ರಪಂಚದ ಒಳಿತಿಗೋಸ್ಕರ ನಾವು ಪೂಜೆ ಮಾಡಿದ್ದೀವಿ. ಇಲ್ಲಿ ಜಗವೆಲ್ಲ ನಗುತ್ತಿರಲಿ ಜಗದೊಳುವು ನನಗಿರಲಿ ಅಂತ ಒಬ್ಬ ಈಶ್ವರ ಸಣಕಲ್ಲ ಅನ್ನೋ ಕವಿ ಬರೀತಾರೆ. ಹಾಗೆ ಪ್ರಪಂಚ ಎಲ್ಲ ನಗ್ತಿದ್ರೆ ಅದ್ರ ಜೊತೆಯಲ್ಲಿ ನಾನು ನಗಬಹುದು. ಪ್ರಪಂಚ ಎಲ್ಲ ಅಳ್ತಾ ಇದ್ದರೆ ನಾನೊಬ್ಬ ನಗ್ತಾ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲರ ಹಿತವನ್ನು ಕೋರುವಂತಹ ಪೂಜೆ ಇದು. ಜೊತೆಗೆ ಬಹಳ ಸರಳವಾದಂತಹ ಪೂಜೆ. ನೋಡಿ, ನಿಸ್ವಾರ್ಥತೆಯ ಜೊತೆಗೆ ಸರಳ. ನೋಡಿ, ಇಲ್ಲಿ ಪೂಜೆಗೆ ಏನಾದರೂ ಆಡಂಬರ ಇದೆಯಾ ನೋಡಿ. ನಾವು ನಮ್ಮ ಮನೆಗಳಲ್ಲಿ ಏನಾದರೂ ಪೂಜೆ ಮಾಡಿದ್ರೆ ಅದೆಷ್ಟು ಆಡಂಬರ. ಮಂತ್ರಕ್ಕಿಂತ ಉಗಳೇ ಜಾಸ್ತಿ ಅಂತ ಒಂದು ಗಾದೆ ಹೇಳ್ತಾರೆ. ನಮ್ಮಲ್ಲಿ ಪೂಜೆಯ ಭಕ್ತಿಗಿಂತನೂ ಆ ಆಡಂಬರತೆಗೇ ಹೆಚ್ಚು ಮಹತ್ವ. ಅವ್ರ ಮನೇಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ನಾವು ಅದಕ್ಕಿಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು ಅಂತೀವಿ. ನೋಡಿ, ಇಲ್ಲಿ ಏನು ಡೆಕೋರೇಷನಿಗೆ ಮಹತ್ವ ಇಲ್ಲ. ಪೂಜೆಯ ಪ್ರಾರಂಭದಿಂದ ಕೊನೆಯವರೆಗೂ ಇಲ್ಲಿ ಬಂದಿದ್ದಂಥವ್ರು ಎಲ್ಲರೂ ಆ ಪೂಜೆಯಲ್ಲಿ ಭಾಗವಹಿಸಿದ್ದೀವಿ. ಇಡೀ ನಮ್ಮ ಕಾಮದೇಹ ಅಂತ ನಾವೇನು ಹೇಳ್ತೀವಿ, ಆ ಕಾಮದೇಹ ಒಂದು ಪುನರ್ರಚನೆ ಆಗುತ್ತೆ ಅಂತಾರೆ. ನಾವು ನಿಜವಾಗಲೂ ಭಕ್ತಿಯಿಂದ ತಾದಾತ್ಮ್ಯತೆಯಿಂದ ಈ ಪೂಜೆಯಲ್ಲಿ ಭಾಗವಹಿಸಿದರೆ ನಮ್ಮ ಕಾಮದೇಹ ಪುನರ್ರಚನೆ ಆಗುತ್ತೆ, ಒಂದು ವ್ಯವಸ್ಥೆಗೊಳ್ಳುತ್ತೆ. ಅಲ್ಲಿದ್ದಂತಹ ಒರಟು ಅಣುಗಳು ಹೊರಟು ಹೋಗಿ ಅದರ ಜಾಗದಲ್ಲಿ ಪವಿತ್ರವಾದಂಥ ಅಣುಗಳು ಬಂದು ನಮ್ಮ ಕಾಮದೇಹವನ್ನು ಸೇರಿಕೊಳ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ಆಡಂಬರ ಇಲ್ಲ, ಕೇವಲ ಭಕ್ತಿಗೆ ಮಾತ್ರ ಇಲ್ಲಿ ಪ್ರಾಧಾನ್ಯತೆ ಇದೆ. ಜೊತೆಗೆ ಇಲ್ಲಿ ನಾವು ಜ್ಯೋತಿಯನ್ನು ಇಟ್ಟಿದ್ದೇವೆ, ಪೂಜೆಗೆ ಯಾವ ಮೂರ್ತಿಯನ್ನು ಕೂಡ ಇಟ್ಟಿಲ್ಲ. ಕಾರಣ ಇಲ್ಲಿ ಜ್ಯೋತಿ ಅನ್ನುವಂಥದ್ದು ಒಂದು ಜ್ಞಾನದ ಸಂಕೇತವೂ ಹೌದು, ನಿಸ್ವಾರ್ಥತೆಯ ಸಂಕೇತವೂ ಹೌದು. ಜ್ಞಾನದ ಸಂಕೇತ ನೋಡಿ, ಅದು ಫ್ಲೇಮ್ ಇದೆಯಲ್ಲ, ಅದ್ರ ಜ್ವಾಲೆ ಯಾವ ಮುಖ, ಮೇಲ್ಮುಖ. ಹಾಗೆ ನಾವು ಕೂಡ ಪ್ರಜ್ಞಾವಸ್ಥೆಯಲ್ಲಿ ಮೇಲಕ್ಕೆ ಏರಬೇಕು ಅಂಥೇಳಿ ಕವಿ ಕುವೆಂಪು ಅವರು ಚೆನ್ನಾಗಿ ಬರೀತಾರೆ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು,
ನೋಡಿ, ಪ್ರಜ್ಞೆನಲ್ಲಿ ಎಲ್ಲೂ ನಿಂತ್ಕೋಬಾರ್ದು ನಾವು. ಇದೇ ಸರಿ, ಇದೇ ಕೊನೆ ಅಂಥೇಳಿ ಬೆಳೀತಾ 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 ಇರಬೇಕು. ಹೀಗೆ ಅದು ಜ್ಞಾನದ ಸಂಕೇತ. ಇನ್ನೊಂದು ಕಡೆ ಇನ್ನೊಂದು ಹಾಡಿನಲ್ಲಿ ಬರುತ್ತೆ, ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನು ನೀಡುವ ದೀಪದೊಲು ನೀನೆಮ್ಮ ಅನುಗೊಳಿಸು ತಂದೆ. ನೋಡಿ, ದೀಪ ತಾನು ಉರಿಯುತ್ತೆ, ಆದರೆ ಬೆಳಕು ಅದಕ್ಕೇನಾದರೂ ಬೇಕಾಗಿದೆಯಾ? ಅದಕ್ಕೆ ಬೆಳಕಿನ ಅವಶ್ಯಕತೆ ಇಲ್ಲ. ಆದರೆ ತಾನು ಉರಿದು ನಮಗೆ ಬೆಳಕನ್ನು ಕೊಡುತ್ತೆ. ಈ ಹಿನ್ನೆಲೆಯಲ್ಲಿ ದೀಪ ಎರಡು ರೀತಿಯ ಸಂಕೇತ, ಒಂದು ನಿಸ್ವಾರ್ಥತೆಯ ಸಂಕೇತ, ಮತ್ತೊಂದು ಜ್ಞಾನದ ಸಂಕೇತ. ಹಾಗಾಗಿ ಇಲ್ಲಿ ಜ್ಯೋತಿಯನ್ನು ಇಟ್ಟು ನಾವಿಲ್ಲಿ ಪೂಜೆಯನ್ನು ಮಾಡಿದ್ದೇವೆ. ಹಾಗಾಗಿ ಇದು ಬಹಳ ಪವಿತ್ರವಾದಂಥ ಒಂದು ಪೂಜೆ. ಜೊತೆಗೆ ಇದು ಸಾಮೂಹಿಕವಾಗಿ ನಾವು ಮಾಡಿದಾಗ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ. ನಾವು ಒಬ್ಬೊಬ್ಬರೂ ಕೂಡ ಮಾಡಬಹುದು. ಸಾಮೂಹಿಕವಾಗಿ ಮಾಡಿದಾಗ ನೋಡಿ, ಇಡೀ ವಿಶ್ವದ ಎಲ್ಲರ ಒಳಿತಿಗೆ ಅಂತ ನಾವು ಪೂಜೆಯ ಸಂಕಲ್ಪಗಳನ್ನ ಮಾಡಿದಾಗ ಅದರ ಒಂದು ಶಕ್ತಿ ಇಡೀ ವಿಶ್ವವನ್ನು ತಲುಪುತ್ತೆ. ಅಂತಹ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸಿದಂಥ ಒಂದು ಪುಣ್ಯನೂ ಇಲ್ಲಿ ಸಿಗುತ್ತೆ ಈ ಜ್ಯೋತಿ ಪೂಜೆಯಲ್ಲಿ ನಾವು ಭಾಗವಹಿಸಿರೋದ್ರಿಂದ ಅಂತ ಹೇಳ್ತಾ, ಈಗ ಮುಂದಿನ ಸಮಯ ಆಗ್ತದೆ. ಈಗ ಮುಂದೆ